ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಇನ್ನಷ್ಟು ಹೆಚ್ಚಾಗುವ ಎಲ್ಲಾ ಸಾಧ್ಯತೆಗಳು ಇವೆ. ಇರಾನ್ ಮೇಲೆ ಜುಲೈ 9ರಂದು ಅಮೆರಿಕ ಭಾರಿ ಪ್ರಮಾಣದಲ್ಲಿ ದಾಳಿ ಮಾಡಿತ್ತು. ಅದರ ಬೆನ್ನಲ್ಲೇ ಇರಾನ್ ಕೂಡ ಅರಬ್ ದೇಶಗಳಲ್ಲಿನ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿಕೊಂಡಿತ್ತು. ಅಲ್ಲಿ ಇನ್ನೇನು ಯುದ್ಧ ಮತ್ತೆ ಶುರುವಾಗುತ್ತೆ ಅನ್ನೋ ಹೊತ್ತಲ್ಲೇ ಇಸ್ರೇಲ್ ಹಾಕಿರೋ ಬಾಂಬ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದು ಅಮೆರಿಕದ ಅಧ್ಯಕ್ಷರ ನಿದ್ದೆಗೆಡಿಸ್ತಾ ಇದೆ. ಅವರು ಇರಾನ್ ವಿರುದ್ಧ ತಿರುಗಿ ಬೀಳೋದಕ್ಕೆ ಬೇಕಾದ ಪ್ರೊವೊಕೇಶನ್ ಕೊಡ್ತಾ ಇದೆ. ಹಾಗಾದ್ರೆ ಇಸ್ರೇಲ್ ಅಮೆರಿಕಕ್ಕೆ ಕೊಟ್ಟಿರೋ ಮಾಹಿತಿ ಏನು? ಟ್ರಂಪ್ ಬಗ್ಗೆ ಇರಾನ್ಗೆ ಅಷ್ಟೊಂದು ಭಯ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ನ ಈ ಹಿಂದಿನ ಸರ್ವಾಧಿಕಾರಿ ಅಲಿ ಖಮನೈ ಅಂತಿಮ ಯಾತ್ರೆ ಪೂರ್ಣಗೊಂಡಿದೆ. ಖಮೇನಿ ದೇಹ ಮಣ್ಣು ಸೇರಿದೆ. ಮಾಷದ್ನ ಇಮಾಮ್ ರೇಜಾ ಶ್ರೈನ್ ನಲ್ಲಿ ನಡೆದ ಆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಿದ್ರು. ಅಗಲಿದ ನಾಯಕನಿಗೆ ನಮನವನ್ನ ಕೂಡ ಸಲ್ಲಿಸಿದ್ರು. ಖಮೇನಿಯ ಮಕ್ಕಳಲ್ಲಿ ಮೋಜ್ತಬಾನನ್ನ ಹೊರತುಪಡಿಸಿ ಎಲ್ಲರೂ ಉಪಸ್ಥಿತರಿದ್ರು. ಆದ್ರೆ ಇರಾನ್ನ ಈಗಿನ ಸರ್ವೋಚ್ಚ ನಾಯಕನ ಸುಳಿವು ಅಲ್ಲಿ ಕಾಣಲೇ ಇಲ್ಲ. ಹೀಗಾಗಿ ಅಲ್ಲಿ ನೆರೆದಿದ್ದವರ ಪೈಕಿ ಸಾಕಷ್ಟು ಜನರಿಗೆ ತಮ್ಮ ಸರ್ವೋಚ್ಚ ನಾಯಕ ಬದುಕಿದ್ದಾನೋ ಸತ್ತಿದ್ದಾನೋ ಅನ್ನೋ ಅನುಮಾನಗಳು ಶುರುವಾಗಿವೆ. ಹೀಗೆ ಅಲ್ಲೊಂದು ಕನ್ಫ್ಯೂಷನ್ ಶುರುವಾಗುವ ಹೊತ್ತಿಗೆ ಇಸ್ರೇಲ್ ದೊಡ್ಡದೊಂದು ಮಾಹಿತಿಯನ್ನ ಹೊರಹಾಕಿದೆ. ಅದು ಅಮೆರಿಕದ ಅಧ್ಯಕ್ಷನನ್ನ ಮುಗಿಸೋದಕ್ಕೆ ಇರಾನ್ ಪ್ಲಾನ್ ಮಾಡ್ತಾ ಇದೆ ಅನ್ನೋ ಮಾಹಿತಿ. ಕೆಲ ದಿನಗಳ ಹಿಂದೆ ಖಮನೈ ಅಂತಿಮ ಯಾತ್ರೆಯಲ್ಲಿ ಇರಾನ್ನ ಸಾಕಷ್ಟು ನಾಯಕರು, ಕವಿಗಳು, ಜನರು ಟ್ರಂಪ್ ಮತ್ತು ನೆತನ್ಯಾಹುವಿನ ಸಾವನ್ನ ಬಯಸಿದ್ರು. ಅಲ್ಲಿ ಪೋಸ್ಟರ್ಗಳಿದ್ವು, ಭಾಷಣಗಳು ಕೇಳಿ ಬಂದ್ವು. ಅಲ್ಲೆಲ್ಲ ಒಂದೇ ಮಾತು, ಅವರಿಬ್ಬರ ಸಾವು. ಆಗಲೇ ಜಗತ್ತಿನ ಸಾಕಷ್ಟು ಜನರಿಗೆ ಈ ಇರಾನ್ ಯಾಕೆ ಹಿಂಗಾಡ್ತಾ ಇದೆ ಅನ್ನೋ ಅನುಮಾನ ಬಂದಿತ್ತು. ಆದ್ರೆ ಇದು ಕೇವಲ ಇರಾನ್ನ ಕೆಲವು ನಾಗರಿಕರ ಮನಸ್ಥಿತಿ ಮಾತ್ರ ಆಗಿರ್ಲಿಲ್ಲ. ಬದಲಾಗಿ ಅಲ್ಲಿನ ನಾಯಕತ್ವ ಕೂಡ ಇದನ್ನೇ ಬಯಸ್ತಾ ಇತ್ತು. ಈ ಹಿಂದಿನಿಂದಲೂ ಕೂಡ ಅವರು ಟ್ರಂಪ್ ಸಾವನ್ನ ಬಯಸ್ತಲೇ ಇದ್ದಾರೆ. ಅಂದಹಾಗೆ ಟ್ರಂಪ್ ಸಾವಿನ ಬಯಕೆ ಇರಾನ್ಗೆ ಶುರುವಾಗಿದ್ದು 2020ರಲ್ಲಿ. ಗೆಳೆಯರೆ, ಅಲ್ಲಿವರೆಗೂ ಅಮೆರಿಕ ಇರಾನ್ ಮೇಲೆ ಹೆಚ್ಚಿನ ನಿರ್ಬಂಧಗಳನ್ನೇನು ವಿಧಿಸಿರಲಿಲ್ಲ. ಭಾರತ ಕೂಡ ಇರಾನ್ ಜೊತೆಗಿನ ವ್ಯವಹಾರವನ್ನ ಮಾಡ್ತಾ ಇತ್ತು. ಚಾಬಹಾರ್ ಪೋರ್ಟ್ ಪ್ರಾಜೆಕ್ಟ್ ನ ಕೂಡ ಭಾರತ ಶುರು ಮಾಡಿತ್ತು. ಇರಾನ್ ಜೊತೆ ಬೇರೆ ಬೇರೆ ದೇಶಗಳು ಕೂಡ ವ್ಯವಹಾರ ಮಾಡ್ತಾ ಇದ್ವು. ಆದ್ರೆ ಅದು ಯಾವಾಗ ಟ್ರಂಪ್ ಅಧಿಕಾರಕ್ಕೆ ಬಂದ್ರೋ ಇರಾನ್ ವಿರುದ್ಧ ಕಠಿಣ ನಿಯಮಗಳನ್ನ ಜಾರಿಗೊಳಿಸೋದಕ್ಕೆ ಶುರು ಮಾಡಿದ್ರು. 2018ರ ಹೊತ್ತಿಗೆ ಇರಾನ್ ನಲ್ಲಿ ಭಾರಿ ಬೆಳವಣಿಗೆಗಳು ಆಗ್ತಾ ಇದ್ವು. ಅವರು ನ್ಯೂಕ್ಲಿಯರ್ ವೆಪನ್ ಗಳನ್ನ ಸಿದ್ಧ ಮಾಡಿಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಅಮೆರಿಕಕ್ಕೆ ಸಿಕ್ಕಿತ್ತು. ಹೀಗಾಗಿ ಇರಾನ್ ಜೊತೆಗಿನ ನ್ಯೂಕ್ಲಿಯರ್ ಒಪ್ಪಂದವನ್ನ ರದ್ದು ಮಾಡಿದ್ದ ಟ್ರಂಪ್ ಇರಾನ್ ವಿರುದ್ಧ ಸಾಕಷ್ಟು ನಿರ್ಬಂಧಗಳನ್ನ ಹೇರಿದ್ರು. ಹಾಗೇನೆ ಇರಾನ್ ಪಶ್ಚಿಮ ಏಷ್ಯಾದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಇಸ್ರೇಲ್ ವಿರುದ್ಧ ಭಾರಿ ಪ್ರಮಾಣದಲ್ಲಿ ಪ್ರಾಕ್ಸಿಗಳನ್ನ ಮುನ್ನಡೆಸ್ತಾ ಇದೆ ಅನ್ನೋ ವಿಷಯಗಳೆಲ್ಲವೂ ಸೇರಿ ಟ್ರಂಪ್ ಇರಾನ್ ವಿರುದ್ಧ ಇನ್ನಷ್ಟು ಕೆರಳುವಂತಾಯ್ತು. ಹಾಗೇನೆ ಟ್ರಂಪ್ ಇರಾನ್ ವಿರುದ್ಧ ಸಾಕಷ್ಟು ಸ್ಯಾಂಕ್ಷನ್ ಗಳನ್ನು ಕೂಡ ಹಾಕಿದ್ರು. ಅಲ್ಲಿ ಇದೆಲ್ಲವನ್ನು ಕೂಡ ಇರಾನ್ ಸಹಿಸಿಕೊಂಡಿತ್ತು. ಹೀಗಿರುವಾಗಲೇ 2020ರ ಜನವರಿ 3ನೇ ತಾರೀಕಿನಂದು ಇರಾನ್ನ ಮೋಸ್ಟ್ ಪವರ್ಫುಲ್ ಕಮಾಂಡರ್ ಆಗಿದ್ದ ಕುದ್ಸ್ ಫೋರ್ಸ್ನ ಮುಖ್ಯಸ್ಥ ಕೂಡ ಆಗಿದ್ದ ಖಾಸಿಂ ಸುಲೇಮಾನಿಯನ್ನ ಇರಾಕ್ನ ಬಾಗ್ದಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಡ್ರೋನ್ಗಳನ್ನು ಬಳಸಿ ಅಮೆರಿಕ ಹೊಡೆದು ಹಾಕಿತು. ಅಲ್ಲಿಂದ ಶುರುವಾಗಿದ್ದೆ ನಿಜವಾದ ಸಮರ. ಗೆಳೆಯರೆ, ಖಾಸಿಂ ಸುಲೇಮಾನಿ ಇರಾನ್ನ ಬಹುದೊಡ್ಡ ಮಿಲಿಟರಿ ನಾಯಕ. ಕೆಲ ಮೂಲಗಳ ಪ್ರಕಾರ ಅವನು ಇರಾನ್ನ ಅಧ್ಯಕ್ಷ ಗಾದಿಗೆ ಏರುವ ಸಾಧ್ಯತೆಗಳು ಕೂಡ ಇದ್ವು. ಹಾಗೇನೆ ಪರಮೋಚ್ಚ ನಾಯಕನ ಸ್ಥಾನಕ್ಕೆ ಕೂಡ ಇಬ್ರಾಹಿಂ ರೈಸಿಯ ಜೊತೆ ಕಾಂಪಿಟೇಷನ್ ನಲ್ಲಿದ್ದ ಅಂತಲೂ ಕೂಡ ಹೇಳಲಾಗುತ್ತೆ. ಅಂತಹ ನಾಯಕನನ್ನ ಅಮೆರಿಕ ಒಡೆದು ಹಾಕ್ಬಿಟ್ರೆ ಇರಾನ್ ಸುಮ್ಮನಿರುತ್ತಾ? ಅಲ್ಲಿ ಖಾಸಿಂ ಸುಲೇಮಾನಿಯ ಅಂತಿಮ ಯಾತ್ರೆಯಲ್ಲೇ ಟ್ರಂಪ್ ವಿರುದ್ಧ ಹಾಗೂ ಅಮೆರಿಕದ ವಿರುದ್ಧ ಘೋಷಣೆಗಳು ಶುರುವಾದವು. ಟ್ರಂಪ್ ಸಾವನ್ನ ಅವತ್ತೇ ಇರಾನ್ ಬಯಸಿತು. ಇದೆಲ್ಲವನ್ನ ತಿಳಿದ ನಂತರ ಟ್ರಂಪ್ ಇರಾನ್ ವಿರುದ್ಧ 2ನೇ ಹಂತದ ನಿರ್ಬಂಧಗಳನ್ನು ವಿಧಿಸಿದ್ರು. ಅಷ್ಟರಲ್ಲಿ ಟ್ರಂಪ್ ಅಧಿಕಾರ ಹೋಯಿತು. ಇರಾನ್ಗೆ ಇಬ್ರಾಹಿಂ ರೈಸಿ ಅಧ್ಯಕ್ಷರಾದರು. ಇಲ್ಲಿಂದ ಶುರುವಾಗಿದ್ದು ಮತ್ತೊಂದು ಆಟ. ಅದ್ಯಾವಾಗ ಟ್ರಂಪ್ ಇರಾನ್ ಮೇಲೆ ಇಷ್ಟೊಂದು ಕೆಂಡ ಕಾರಿದ್ರೋ ಅವತ್ತೇ ಇರಾನ್ ಟ್ರಂಪ್ರನ್ನ ಮುಗಿಸೋದಕ್ಕೆ ಮುಂದಾಗಿತ್ತು. ಅದರಲ್ಲೂ 2024ರ ಚುನಾವಣೆಯಲ್ಲೇ ಟ್ರಂಪ್ ಮತ್ತೆ ಸ್ಪರ್ಧಿಸ್ತಾರೆ, ಅವರು ಈ ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿವೆ ಅನ್ನೋದು ಇರಾನ್ಗೆ ಗೊತ್ತಾಯ್ತೋ ಆಗ ಇರಾನ್ ಟ್ರಂಪ್ ವಿರುದ್ಧ ಅಟ್ಯಾಕ್ ಮಾಡಿಸ್ಬಿಡ್ತು. ಅವತ್ತು ಆಗಂತಕನ ಕೈನಿಂದ ಹಾರಿದ ಗುಂಡು ಟ್ರಂಪ್ರ ಕಿವಿಯನ್ನ ಸೀಳಿತ್ತು. ಆ ಕೃತ್ಯದ ಹಿಂದೆ ಇರಾನ್ ಇದೆ ಅನ್ನೋದು ಅಮೆರಿಕದ ತನಿಖಾ ಸಂಸ್ಥೆಗಳಿಗೂ ಕೂಡ ಗೊತ್ತಾಯ್ತು. ಸೊ ಟ್ರಂಪ್ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸ್ಕೊಂಡಿದ್ರು. ಆ ಬಳಿಕ ಅವರು ಚುನಾವಣೆಯಲ್ಲಿ ಗೆದ್ರು, ಅಮೆರಿಕದ ಅಧ್ಯಕ್ಷರು ಕೂಡ ಆದ್ರು. ಹೀಗೆ ಟ್ರಂಪ್ ಅಧ್ಯಕ್ಷರಾದ ನಂತರ ಇರಾನ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ದಾಳಿಗಳಾದವು. 2025ರಲ್ಲೇ 12 ದಿನಗಳ ಯುದ್ಧ ಆಯಿತು. ಆ ಬಳಿಕ 2026ರ ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್ಗಳು ಒಂದು ಅಚಾನಕ್ ದಾಳಿಯನ್ನ ಮಾಡಿದ್ವು. ಆ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ
ಖಮನೈ ಸೇರಿದ ಹಾಗೆ ಸಾಕಷ್ಟು ಮಂದಿ ಇರಾನ್ನ ಪ್ರಮುಖ ನಾಯಕರು ಸಾವನ್ನಪ್ಪಿದ್ರು. ಅಲ್ಲಿಂದ ಶುರುವಾಗಿದ್ದೇ ಭಯಾನಕ ಯುದ್ಧ. ಸೊ ಇಲ್ಲಿ ಟ್ರಂಪ್ ಇರಾನ್ಗೆ ದೊಡ್ಡ ಥ್ರೆಟ್ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಟ್ರಂಪ್ ರನ್ನ ಮುಗಿಸಲೇಬೇಕು, ಇಲ್ಲದೆ ಹೋದ್ರೆ ಇನ್ನೆರಡೂವರೆ ವರ್ಷಗಳಲ್ಲಿ ಏನೆಲ್ಲ ಅನಾಹುತಗಳಾಗ್ಬಿಡುತ್ತವೋ ಅನ್ನೋ ಭಯ ಇರಾನ್ನ ಕಾಡ್ತಾ ಇದೆ. ಈ ಕಾರಣದಿಂದ ಅವರು ಟ್ರಂಪ್ ನ ಮುಗಿಸುವ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ಲಾನ್ ಇಸ್ರೇಲ್ಗೆ ಗೊತ್ತಾಗಿದೆ. ಈಗ ಇಸ್ರೇಲ್ ಅದನ್ನ ಅಮೆರಿಕಕ್ಕೂ ಕೂಡ ತಿಳಿಸಿದೆ. ಈ ಮೂಲಕ ಅಮೆರಿಕ ಮತ್ತು ಇರಾನ್ಗಳ ನಡುವಿನ ಸಂಘರ್ಷಕ್ಕೆ ಈಗ ಪೆಟ್ರೋಲ್ ಬಿದ್ದಿದೆ. CNN ಮತ್ತು ವಾಲ್ ಸ್ಟ್ರೀಟ್ ಜರ್ನಲ್ಗಳು ಮಾಡಿರುವ ವರದಿಯಂತೆ ಇರಾನ್ ಟ್ರಂಪ್ ವಿರುದ್ಧದ ದಾಳಿಗೆ ಹೊಸ ಯೋಜನೆಗಳನ್ನ ಮಾಡ್ಕೊಂಡಿದೆಯಂತೆ. ಅದರಲ್ಲೂ 3 ವಾರಗಳ ಸೀಸ್ಫೈರ್ ಮುರಿದು ಬಿದ್ದ ಬಳಿಕ ಅಮೆರಿಕ ಈಗ ಹೊಸ ದಾಳಿಗಳನ್ನ ಸಂಘಟಿಸಿರೋ ಹಿನ್ನೆಲೆಯಲ್ಲಿ ಈ ಪ್ಲಾನ್ ಸಿದ್ಧ ಆಗಿದೆಯಂತೆ. ಈ ಮಾಹಿತಿ ಇಸ್ರೇಲ್ಗೆ ಸಿಕ್ಕಿದೆ. ಈ ಕಾರಣದಿಂದಲೇ ಮೊನ್ನೆ ಟ್ರಂಪ್ ನ್ಯಾಟೋ ದೇಶಗಳ ಸಭೆಗೆ ಟರ್ಕಿಗೆ ಬಂದಿದ್ರಲ್ಲ, ಆಗ ವಿಚಿತ್ರವಾಗಿ ವರ್ತಿಸಿದ್ರು. ಅವರು ಅಲ್ಲಿ ತಮ್ಮ ಅಧಿಕೃತ ವಿಮಾನವನ್ನ ಚೇಂಜ್ ಮಾಡಿದ್ರು. ಟ್ರಂಪ್ಗೆ ಇತ್ತೀಚೆಗೆ ಕತಾರ್ ಒಂದು ಹೊಸ ಏರ್ ಫೋರ್ಸ್ 1 ವಿಮಾನವನ್ನ ಗಿಫ್ಟ್ ಕೊಟ್ಟಿತ್ತು. ಅಲ್ಲಿ ಟ್ರಂಪ್ ಆ ಹೊಸ ವಿಮಾನವನ್ನ ಏರದೆ ತಮ್ಮ ಹಳೆಯ ವಿಮಾನದಲ್ಲೇ ಲಂಡನ್ ವರೆಗೂ ಪ್ರಯಾಣವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪತ್ರಕರ್ತರು ಟ್ರಂಪ್ಗೆ ಒಂದಷ್ಟು ಪ್ರಶ್ನೆಯನ್ನ ಕೇಳಿದ್ರು. ಆಗ ಟ್ರಂಪ್ ಹೇಳಿದ ಮಾತುಗಳು ಇರಾನ್ ಟ್ರಂಪ್ ರನ್ನ ಟಾರ್ಗೆಟ್ ಮಾಡ್ಕೊಂಡಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇತ್ತು. ಅಲ್ಲಿ ಪತ್ರಕರ್ತರೊಂದಿಗೆ ಮಾತಾಡಿದ್ದ ಟ್ರಂಪ್, ಇರಾನ್ ಮಾಡುವ ಪ್ರತಿಯೊಂದು ಹಿಟ್ ಲಿಸ್ಟ್ ನಲ್ಲೂ ನನ್ನ ಹೆಸರು ಇದ್ದೇ ಇರುತ್ತೆ. ನಾನು ಪ್ರತಿ ಬಾರಿಯೂ ಹೊಸ ದಿನವನ್ನ ನೋಡ್ತಾ ಇದ್ದೇನೆ. ಇರಾನ್ನ ಟಾರ್ಗೆಟ್ ಏನು ಅನ್ನೋದು ನಮಗೆ ಗೊತ್ತಿದೆ. ನಾವು ಕೂಡ ಅದನ್ನ ಎದುರಿಸೋದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ನಡೆಸಿದ್ದೇವೆ ಅನ್ನೋ ಮಾತುಗಳನ್ನ ಟ್ರಂಪ್ ಹೇಳಿದ್ರು. ಇದು ಇರಾನ್ ಮತ್ತು ಅಮೆರಿಕದ ನಡುವಿನ ಹೊಸ ಸಂಘರ್ಷಕ್ಕೆ ಹಾಗೂ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಬಹುದು ಅಂತ ಈಗ ಯೋಚಿಸಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಇರಾನ್ ಏನಾದ್ರೂ ಇಂಥದೊಂದು ತಪ್ಪು ಮಾಡಿಬಿಟ್ರೆ ಅದಕ್ಕಿಂತಲೂ ಮೂರ್ಖ ನಿರ್ಧಾರ ಮತ್ತೊಂದಿರೋದಿಲ್ಲ. ಯಾಕಂದ್ರೆ ಅಮೆರಿಕ ಹೇಗೆ ಅಂದ್ರೆ ಅವರು ತಮ್ಮ ನೆಲದಲ್ಲಿ ಯಾವುದೇ ಭಯೋತ್ಪಾದಕ ಕೃತ್ಯಗಳು ಆಗಬಾರದು ಅಂತ ಬಯಸ್ತಾರೆ. ಬೇರೆ ಕಡೆಗಳಲ್ಲಿ ಅವರೇ ಭಯೋತ್ಪಾದನೆಗೆ ನೆರವನ್ನ ಕೊಟ್ಟರೂ ಕೂಡ ನಾವು ಮಾತ್ರ ಭಯೋತ್ಪಾದನೆಯ ವಿಕ್ಟಿಮ್ಗಳಾಗಬಾರದು ಅನ್ನೋದನ್ನ ಅಮೆರಿಕ ಬಯಸುತ್ತೆ. ಹಾಗೇನೆ ಅಮೆರಿಕ ನಾಗರಿಕರ ಹತ್ಯೆಗಳಾದ್ರೆ ಅಮೆರಿಕ ಸೇಡು ತೀರಿಸಿಕೊಳ್ಳೋದಕ್ಕೆ ಬಯಸುತ್ತೆ. ಅಂಥದ್ರಲ್ಲಿ ಅಮೆರಿಕದ ಅಧ್ಯಕ್ಷರನ್ನೇ ಕೊಂದು ಬಿಟ್ರೆ ಅಮೆರಿಕ ಸುಮ್ಮನಿರುತ್ತಾ? ಅಲ್ಲಿ ಇರಾನ್ ವಿರುದ್ಧ ದೊಡ್ಡ ಮಟ್ಟದ ಯುದ್ಧವೇ ಶುರುವಾಗುತ್ತೆ. ಇರಾನ್ ಆ ದಾಳಿಯನ್ನ ಎದುರಿಸೋದಕ್ಕೆ ಕಷ್ಟ ಆಗಬಹುದು. ಯಾಕಂದ್ರೆ ಅಮೆರಿಕದ ಅಧ್ಯಕ್ಷರನ್ನ ಒಡೆಯೋದು ಅಂದ್ರೆ ಇಡೀ ನ್ಯಾಟೋ ಕೂಟವನ್ನೇ ತಡವಿಕೊಳ್ಳೋದು. ಇಲ್ಲಿ ಟ್ರಂಪ್ ಮೇಲೆ ದಾಳಿಯಾಗಿ ಅಮೆರಿಕ ಇರಾನ್ ವಿರುದ್ಧ ನಿಂತ್ರೆ ಅಲ್ಲಿಗೆ ನ್ಯಾಟೋ ಬರಲೇಬೇಕು. ಅದು ನ್ಯಾಟೋದ ಆರ್ಟಿಕಲ್ 5ನ ಒಪ್ಪಂದ. ಸೊ ನ್ಯಾಟೋ ದೇಶಗಳು ಅಮೆರಿಕ, ಇಸ್ರೇಲ್, ಅದರ ಜೊತೆಗೆ ಅಮೆರಿಕ ಎಸೆಯುವ ಬಿಸ್ಕೆಟ್ಗೆ ಬಾಯಿ ತಕ್ಕೊಂಡು ಕೂತಿರೋ ಪಾಕಿಸ್ತಾನ ಕೂಡ ಇರಾನ್ ಮೇಲೆ ಬಿದ್ದರೆ ಅವರನ್ನ ಎದುರಿಸೋದು ಕಷ್ಟ ಆಗುತ್ತೆ. ಹೀಗಾಗಿ ಇರಾನ್ನ ಈ ನಿರ್ಧಾರ ಆತ್ಮಾಹುತಿ ನಿರ್ಧಾರ ಅಂತ ಜಾಗತಿಕ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಪ್ಲಾನ್ ಆಗಿದೆ ಎಂದಾಕ್ಷಣ ಅವರನ್ನು ಹೊಡೆದು ಬಿಡೋದಕ್ಕೆ ಅಷ್ಟು ಸುಲಭನಾ? ಗೆಳೆಯರೆ, ಜಗತ್ತಲ್ಲಿ ಅತ್ಯಂತ ಬಲಿಷ್ಠ ಸೆಕ್ಯುರಿಟಿಯನ್ನು ಹೊಂದಿರುವ ನಾಯಕರ ಪೈಕಿ ಅಮೆರಿಕದ ಅಧ್ಯಕ್ಷರು ಕೂಡ ಇದ್ದಾರೆ. ರಷ್ಯಾ, ಚೈನಾ, ಬ್ರಿಟನ್, ಭಾರತ ಸೇರಿದಾಗೆ ಜಗತ್ತಿನ ಎಲ್ಲಾ ದೇಶಗಳು ತಮ್ಮ ದೇಶದ ನಾಯಕರ ರಕ್ಷಣೆಗೆ ಆದ್ಯತೆಯನ್ನು ಕೊಡುತ್ತವೆ. ಹೀಗಾಗಿ ಯಾವುದೋ ಒಂದು ದೇಶದ ಅಧ್ಯಕ್ಷರನ್ನೋ ಪ್ರಧಾನಿಯನ್ನೋ ಒಡೆಯೋದು ಅಷ್ಟೊಂದು ಸುಲಭ ಕೂಡ ಆಗೋದಿಲ್ಲ. ಇನ್ನು ಈ ಹಿಂದೆ ಅಮೆರಿಕದಲ್ಲಿ ಹಾಲಿ ಅಧ್ಯಕ್ಷರನ್ನೇ ಒಡೆದು ಹಾಕಿರುವ ಉದಾಹರಣೆಗಳು ಇರೋದ್ರಿಂದ ಅವರು ಮತ್ತೆ ಅಂತಹ ಘಟನೆಗಳು ಮರುಕಳಿಸಿದ ಹಾಗೆ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಸೊ ಇಲ್ಲಿ ಇರಾನ್ ಅಮೆರಿಕದ ಅಧ್ಯಕ್ಷರನ್ನ ಒಡೆದು ಹಾಕೋದಕ್ಕೆ ಮಾಡಿರೋ ಪ್ಲಾನ್ ಏಕಾಏಕಿ ಸಕ್ಸಸ್ ಆಗುತ್ತೆ ಅಂದ್ರೆ ಅದನ್ನ ನಂಬೋದಕ್ಕೆ ಯಾರೂ ಕೂಡ ಸಿದ್ಧ ಇಲ್ಲ. ಒಂದು ವೇಳೆ ಅಂತ ಪ್ರಯತ್ನಗಳೇನಾದ್ರೂ ಆದ್ರೆ ಅದರಿಂದ ಲಾಭ ಆಗೋದು ಮಾತ್ರ ಇಸ್ರೇಲ್ಗೆ. ಯಾಕಂದ್ರೆ ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನವನ್ನ ತಪ್ಪಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತು. ಇಸ್ರೇಲ್ ಇರಾನ್ ಮೇಲೆ ಇನ್ನಷ್ಟು ದಿನಗಳ ಕಾಲ ಯುದ್ಧ ನಡೀಬೇಕು ಅಂತ ಬಯಸ್ತು. ಇರಾನ್ನ ಇಸ್ಲಾಮಿಕ್ ರೆಜಿಮ್ ಅನ್ನ ಸಂಪೂರ್ಣವಾಗಿ ತೆಗಿಬೇಕು ಅನ್ನೋದು ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಅವರ ಅನಿಸಿಕೆ ಆಗಿತ್ತು. ಆದ್ರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಈ ಯುದ್ಧವನ್ನ ಕೊನೆಗಾಣಿಸೋದಕ್ಕೆ ಕದನ ವಿರಾಮದ ಮೊರೆ ಹೋದ್ರು. ಬಟ್ ಈಗ ಇರಾನ್ ಅಮೆರಿಕದ ಅಧ್ಯಕ್ಷರನ್ನೇ ಕೊಲ್ಲುವ ಪ್ಲಾನ್ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಯುದ್ಧ ಶುರುವಾದ್ರೆ ಅದರಿಂದ ಖುಷಿಯಾಗೋದು ಇಸ್ರೇಲ್. ಇದು ಗೆಳೆಯರೆ, ಇರಾನ್ ಅಮೆರಿಕದ ಅಧ್ಯಕ್ಷರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.